ಓಹೋ ದೇವರು ನಮಸ್ಕಾರ. ನಾನೀಗ ಕೇರಳದ ಕೊಲ್ಲಮ್ಮಲ್ಲಿದ್ದೀನಿ. ಈ ಕೊಲ್ಲಂ ಕೇರಳದ ಇಂಪಾರ್ಟೆಂಟ್ ಸಿಟಿ. 2014ರಲ್ಲಿ ಕರ್ನಾಟಕದ ಸಾರಿಗೆ ಸಂಸ್ಥೆ ಕೇರಳಗೊಂದು ನೋಟಿಸ್ ಕೊಡುತ್ತೆ. ಏನಂತ ನಿಮ್ಗೆ ಗೊತ್ತಿರೋ ಹಾಗೆ ಕೇರಳದಲ್ಲೂ KSRTC ಇದೆ, ಕರ್ನಾಟಕದಲ್ಲೂ KSRTC ಇದೆ. ನಾವು ಫಸ್ಟ್ KSRTC ಅಂತ ರಿಜಿಸ್ಟರ್ ಮಾಡಿಸಿದ್ದು, ನೀವು ಚೇಂಜ್ ಮಾಡ್ಕೊಳ್ಳಿ ಅಂತ. ಈ ನೋಟಿಸ್ ತಗೊಂಡು ಏನು ಕೇರಳದ KSRTC ಅವ್ರು ಚೇಂಜ್ ಮಾಡ್ಕೊಂಡ್ಬಿಡ್ತಾರ? ಅವರು ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಕೋರ್ಟಲ್ಲಿ ಫೈಟ್ ಗಿಳಿತಾರೆ. 2014ರಿಂದ ಇಲ್ಲಿವರೆಗೂ ಕರ್ನಾಟಕ, ಕೇರಳ, KSRTC ನಂದು ನಿಂದು, ನಿಂದು ನಂದು ಅನ್ಕೊಂಡು ಕೊನೆಯದಾಗಿ ರೀಸೆಂಟ್ ಆಗಿ ಕೇರಳ ಕಡೆ ತೀರ್ಪಾಯ್ತು. ಕೇರಳ ಗೆಲ್ತು ಆ ಕೇಸ್ನ. ಅದ್ಯಾಕಾಯ್ತು ಹಂಗೆ ಅಂತಂದ್ರೆ, ಆಕ್ಚುಲ್ ಆಗಿ ಕರ್ನಾಟಕ ಫಸ್ಟ್ ರಿಜಿಸ್ಟರ್ ಮಾಡಿಸಿದ್ರು. ನಮ್ಗಿಂತ ಮುಂಚೆನೆ ಕೇರಳದವರು KSRTC ಅಂತ ಬಸ್ ಹಾಕೊಂಡು ಓಡಿಸ್ತಾ ಇದ್ದಾರೆ. ರಿಯಾಲಿಟಿಲಿ ನೋಡೋದಾದ್ರೆ ಎರಡು ಕಡೆಗೂ ನ್ಯಾಯ ಇದೆ. ಕರ್ನಾಟಕ ಏನ್ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಫೈಟ್ ಇನ್ನ ಮುಂದಕ್ಕೂ ತಗೊಂಡು ಹೋಗ್ಬೋದು, ಅಥವಾ ಎರಡು ಸರ್ಕಾರ ಮಾತಾಡ್ಕೊಂಡು KSRTC ಎರಡು ರಾಜ್ಯದವರು KSRTC ಇಟ್ಕೊಬೋದು. ಅದರಲ್ಲಿ ತಪ್ಪೇನಿಲ್ಲ. ಕರ್ನಾಟಕದ KSRTCಯ ನಿಕ್ನೇಮು ಕೆಂಪು ಬಸ್ಸು. ಆ ಕೆಂಪು ಬಸ್ಸಲ್ಲಿ ಓಡಾಡಿದವ್ರಿಗೆಲ್ಲ ನಮಗೆಲ್ಲ ಆ KSRTC ಕೆಂಪು ಬಸ್ ಅಂದರೆ ಒಂಥರ ಎಮೋಷ್ನಲ್ ಅಟ್ಯಾಚ್ಮೆಂಟು. ಹಾಗೆ ಈ ಜನಗಳಿಗೂ ಅಷ್ಟೇ. ಇಲ್ಲಿನ KSRTCಯ ನಿಕ್ನೇಮು ಆನವಂಡಿ ಅಂತ ಕೂಗ್ತಾರೆ. ಆನವಂಡಿ ಅಂದರೆ ಎಲಿಫೆಂಟ್ ಬಂಡಿ. ಇಲ್ಲಿನ ಬಸ್ಗಳು ದಪ್ಪಗೆ ಕಪ್ಪಗೆ ಆನೆ ಇದ್ದಂಗೆ ಇದೆಯಲ್ಲ, ಆನೆ ಇದ್ದಂಗೆ ಇದೆಯಲ್ಲ, ಅದಕ್ಕೆ ಇದನ್ನ ಆನವಂಡಿ ಅಂತ ಕೂಗ್ತಾರೆ. ಆನವಂಡಿ ಎತ್ಕೊಂಡು ಹಾಗೇ 40 ಕಿಲೋಮೀಟ್ರ್ ಬಂದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮ ಮತ್ತು ರಾಮನ ಫ್ಯಾಮಿಲಿ 14 ವರ್ಷ ವನವಾಸ ಅನುಭವಿಸಿದ್ರು. ಆ ವನವಾಸದ ಟೈಮಲ್ಲಿ ಸೀತೆ ಆ ಮಾಯಮೃಗನ ನೋಡಿದ್ದು. ಆ ಮಾಯಮೃಗ ಬೇಕು ಅಂತ ರಾಮನ್ಗೆ ಹೇಳಿದ್ದು. ರಾಮ ಲಕ್ಷ್ಮಣ ಅದನ್ನು ತರಕ್ಕೆ ಹೋಗಿದ್ದು. ಆವಾಗ ಸೀತೆ ಮನೆಯಲ್ಲಿ ಒಬ್ಳೇ ಇದ್ದಿದ್ದು. ಆವಾಗ ರಾವಣ ಬಂದು ಸೀತೆಯನ್ನು ಅಪಹರಿಸಿದ್ದು. ಸೀತೆ ರಾವಣ ಇಬ್ಬರು ಹಾಗೆ ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇರಬೇಕಾದ್ರೆ ಸೀತೆ ಕಿರಿಚ್ತಾಳೆ. ಎಲೆ ಬಳ್ಳಿ ಕಾಡು ಪ್ರಾಣಿಗಳು ಎಲ್ಲರಿಗೂ ಕೂಗಿ ಹೇಳ್ತಾಳೆ ಸೀತೆ, ನನ್ನ ರಾಮ ಬಂದರೆ ರಾವಣ ಎತ್ಕೊಂಡು ಹೋದ ಅಂತ ಹೇಳಿ ಅಂತ. ಎಂಥ ಕಟುಕನ್ಗಾದ್ರೂ ಒಂದ್ಸಲ ಅಯ್ಯೋ ಅನ್ಸ್ಬಿಡುತ್ತೆ ಈ ಸೀತೆಯ ಚೀರಾಟ. ಕಲ್ಲು ಕೂಡ ಕರ್ಗೋಗ್ಬಿಡುತ್ತೆ. ಕನ್ವರ್ಸ್ತಾ ಇದ್ಲು ರಾಮ ಅಂತ ಆ ಟೈಮಲ್ಲಿ. ಅದೇ ಟೈಮಲ್ಲಿ ವಯಸ್ಸಾಗಿರೋ ಅಂಥ ಜಟಾಯು ಪಕ್ಷಿ ಮರದ ಮೇಲೆ ಕುಂತಿದ್ದ. ಆ ಜಟಾಯುಗಂತೂ ಊರು ಹೋಗು ಅಂತ ಇರುತ್ತೆ, ಕಾಡು ಬಾ ಅಂತ ಇರುತ್ತೆ. ಕಣ್ಣೆಲ್ಲ ಮಂಜಾಗಿರುತ್ತೆ. ಕೈಕಾಲಲ್ಲಿ ಅಷ್ಟು ಶಕ್ತಿ ಇರಲ್ಲ. ನಿಧಾನಕ್ಕೆ ಕಣ್ಣು ಓಪನ್ ಮಾಡಿ ನೋಡಿದಾಗ ಮಂಜಾಗಿ ಕಾಣ್ತಾ ಇರುತ್ತೆ. ರಾವಣ ಸೀತೆಯನ್ನು ಅಪ್ಪರಿಸ್ಕೊಂಡು ಹೋಗ್ತಾ ಇರೋದು. ಈ ದೃಶ್ಯವನ್ನು ನೋಡಿದಂತಹ ಜಟಾಯು ಸೀತೆಯನ್ನು ರಾವಣನಿಂದ ಕಾಪಾಡೋಕ್ಕೆ ರಾವಣನ ಜೊತೆ ಯುದ್ಧಕ್ಕೆ ನಿಂತ್ಕೋತಾನೆ. ಅಲ್ಲ, ರಾವಣನ ವಿರುದ್ಧ ಏನಾದರೂ ಯುದ್ಧ ಆಡೋದು ಅದೇನು ಚಿಕ್ಕ ವಿಷಯ ಅಲ್ಲ. ಯಾಕಂದ್ರೆ ರಾವಣ ಸಕಲ ಕಲಾ ವಲ್ಲಭ. ಬಾಹುಬಲದಿಂದ ಬಲಾಢ್ಯನಾದಂತಹ ರಾವಣನ ವಿರುದ್ಧ ಯಾವುದೋ ವೃದ್ಧ ಪಕ್ಷಿ ಯುದ್ಧ ಮಾಡೋದಂದ್ರೆ ಅದೇನು ಚಿಕ್ಕ ವಿಷಯ ಅಲ್ವೇ ಅಲ್ಲ. ಜಟಾಯು ಗಟ್ಟಿ ಧ್ವನಿಯಲ್ಲಿ ರಾವಣನ್ಗೆ ಹೇಳ್ತಾನೆ, ಸೀತಾಮಾತೆಯನ್ನ ಬಿಟ್ಬಿಡು, ರಾಮನ ವಿರುದ್ಧ ಯುದ್ಧ ಮಾಡಿ ಗೆಲ್ಲು ಅಂತ. ಆದ್ರೆ ಇದು ಯಾವುದನ್ನು ಕೇಳಿಸ್ಕೊಳ್ದ ರಾವಣ ಸೀದಾ ಅವನ ಬಾಣ ಬಿಡ್ತಾನೆ ಜಟಾಯು ಮೇಲೆ. ರಾವಣನ ಬಾಣ ಜಟಾಯುವಿನ ದೇಹವನ್ನ ಹೊಕ್ಕುತ್ತೆ. ಜಟಾಯುವಿನ ಆ ಗಟ್ಟಿ ಕೊಕ್ಕಿನಿಂದ ರಾವಣನ ವಿರುದ್ಧ ಹೋರಾಡಕ್ಕೆ ಶುರು ಹಚ್ಕೊಂತಾನೆ. ಆ ರಾವಣನ ಪುಷ್ಪಕ ವಿಮಾನವನ್ನ ಕುಕ್ಕಿ ಧ್ವಂಸ ಮಾಡ್ಬಿಡ್ತಾನೆ. ರಾವಣನ ಕೈ ಮೈ ಎಲ್ಲ ರಕ್ತ ಆಗ್ಬಿಟ್ಟಿರುತ್ತೆ. ಆವಾಗ ರಾವಣ ಈ ವೃದ್ಧ ಪಕ್ಷಿಯ ರೆಕ್ಕೆ ಇರುತ್ತೆ ನೋಡಿ, ಆ ರೆಕ್ಕೆಯನ್ನ ಕತ್ತರಿಸಾಕ್ಬಿಡ್ತಾನೆ.